ಕಾಪಾಡು ತಂದೆ ಅನ್ನಕತ್ತಿಯಲ್ಲ, ನಿನಗೇನ ಕಮ್ಮಿ ಬಿತ್ತ ನಿನ್ನ ಒಡಲಿಗೆ ಅಂತೀನಿ. ಅಯ್ಯಯ್ಯ ಸುಂದರ ಯವ್ವ ಆದು ಬಲ್ಲದ ಅಸಳಿ ಮೇಲಿನ ನೀನು ಬಾಯಾಗೆಲ್ಲ ಇಂಥ ಅಪಶಕನ ಬರಬಾರ್ದು ಯವ್ವ. ನುಡಿದರೆ ಮುತ್ತಿನ ಹಾರಂತಿರಬೇಕು, ನುಡಿದರೆ ಕೇಳಿದ ಕರ್ಣಗಳು ಹೌದೌದನಬೇಕು. ಅಪ್ಪ ಮಾತಾಡಿದ್ರೆ ಏನ ಪ್ರಯೋಜನ? ಒಂದು ಮುಂಜಾನೆಯಿಂದ ಹೊಯ್ಕೊಳಕತ್ತೀನಿ, ಯಪ್ಪ ನನಗ ತಲೆ ನೋವು ಬಂದೈತಿ, ಯಪ್ಪ ನನಗ ತಲೆ ನೋವು ಬಂದೈತಿ ಅಂತೇಳಿ ಒಂದು ಗುಳಿಗೆನೂ ತಂದು ಕೊಡುವಲ್ಲಿ ನಿನ್ನ ಪಾಲಿಗೆ ನಾ ಉಳ್ಳಾಗಡ್ಡಿ ಆಗಿಬಿಟ್ಟೆ. ನಾ ಈಗ ಎಲ್ಲಿಂದ ಹೊಂಟೇನೆ ತಿಳ್ಕೊಂಡಿದ್ದೀನಿ. ಸಾಕು ಬಾಯಿ ಮುಚ್ಚಬೇ, ನೀನ್ ಪಡ್ಕೊಂಡ್ರಿ ತೆಲ್ಲಿ ಮೇಲೆ ಕಡಿಬೇಕತ್ತ ನಿಂದ. ನಾನು ಡಾಕ್ಟರ್ ಕರಿಯಾಕಂತಾನೆ ಹೋಗಿದ್ನಿ, ಆದ್ರೂ ಮನ್ಯಾಗ ಇದ್ದಿದ್ದಿಲ್ಲ, ಹೊಳಿ ಬಂದೇನಿ. ಅದಕ್ಕೆ ದೋತ್ರ ಅಳ್ಳಾಡ್ಸ್ಕೊಂತ ಬಂದ ಬಿಟ್ಟೇನ. ಬಾಯಿ ಮುಚ್ಚಬೇ, ನಿಮ್ಮ ಅವ್ರು ಹೊಳ ಮಳ ಇದನ್ನೇ ಕೇಳುದು ನಿಂದು. ನನ್ನ ಸಂಕಟ ನನಗ ನಿಮ್ಮ ಅವು ಸೋತ್ 20 ವರ್ಷ ಆತ. ಆ ನೆನಪಾಗಿ ನನ್ನ ಮಳೆ 7 ಅನ್ನೊಂದು, ಅದ್ರಾಗ ನಿಂದೊಂದು ನನಗ ಎಂಟ್ರನ್ನ ಕಳ್ಕೊಂಡು ಅವಾಗ ಸಂಕಟ ಬರ್ತಕತಿ, ಅದ್ರಾಗ ನಿಂದೊಂದ ಇರ್ಲಿ. ಈಗ ಏನಿಲ್ಲ ಡಾಕ್ಟರ್ ಮನೆಗೆ ಹೋಗಿದ್ದೆ, ಅವ್ ಮನ್ಯಾಗ ಇದ್ದಿದ್ದಲ್ಲ, ನಮ್ ಹೋಟೆಲ್ ಅಡ್ರೆಸ್ ಕೊಟ್ಟು ಬಂದೇನೆ. ಇನ್ನೇನು ಬಂದ ತಕ್ಷಣ ಒಂದು ತಾಸ್ನ್ಯಾಗ ಕಾಂಪೌಂಡರ್ ಕರ್ಕೊಂಡ್ ಬರ್ತಾನ ಅಂತ ಹೇಳನು, ಬಂದ್ ಬಿಡ್ತಾನ. ಅವ ಮಾತ್ರ ಬೇಡಪ್ಪ, ಮನೆ ಮೊದಲ ಮನೆ ಮಲ್ಲ ಹೋದಾಳಲ್ಲ, ಅವನ್ ಕಡೆನೆ ಇಂಜೆಕ್ಷನ್ ಮಾಡಿಸ್ಕೊಂಡಳಂತ. ಇವ್ವ ಮಗಳ ಒಂದು ಬಾಳ ಬ್ಯಾನೆ ಕತ್ತಿ ಸೂಜಿ ಅನ್ಲಕ್ಕಿ. ಸುಳ್ಳು ಹೇಳಿದ ನೀ ಮಾಡಿಸ್ಕೊಂಡಿನಿ ಅಂತ ಹೇಳಾಕಿ, ಹಂಗೇನ್ ಆಗೋದಿಲ್ಲ. ಒಂದ್ ನೀ ಅವನ ಕಡೆಯಿಂದ ಮಾಡಿಸ್ಕೊಂಡು ಬಿಟ್ಟಿ ನೀನು ತೆಲ್ಲಿ ಹೋಗ್ತತಿ, ನೀನು ಆರಾಮ. ಇಲ್ಲ ಅಯ್ಯಪ್ಪ, ಒಂದು ಬಾಳ ಉದ್ದ ಮತ್ ಉದ್ದ ಇರ್ತಾವ ಬೇವ. ನಿನಗ ಮೊದಲು ಅಟ್ಟು ಬೇನೆಕತ್ತದ, ಆಮೇಲೆ ಏನೂ ಆಗೋದಿಲ್ಲ. ಒಂದು ಮಾಡಿಸ್ಕೊಂಡು ಬಿಡು, ತೆಲ್ಲಿ ನೀವು ಕಡಿಮೆ ಆಕತ್ತವ. ನಾ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ತಲೆ ನೋವು ಕಮ್ಮಿ. ಹೌದು ಮತ್ತೆ ಅವೇನು ತುಂಚಿ ಅಲ್ಲೇ ಬಿಡ್ತಾನ, ತೆಗಿತಾನ ಗಸ್ತನ ಅಲ್ಲೇ ಬಿಡ್ತಾನ, ಅದನ್ನ ಬಾಳ ಓದ್ತಾನ. ಅಲ್ಲಿ ಬಿಟ್ಟು ನೋವಾಗಲ್ಲ. ಇಲ್ಲವ ಮೊದಲು ಮಾಡುವಾಗಟ್ಟು ನೋವು ಆಗತ್ತಲ್ಲ ಅದ, ಆಮ್ಯಾಲ ಸೂಜಿ ಒಳಗ್ ಹೋತು ಇರಿಬಿ ಕಡ್ದಂಗ. ಆಮೇಲೆ ಆರಾಮ ತಟಕ್ 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 ಎಲ್ಲಿ ಬಿತ್ತು ಆರಾಮೈತಿ ನೋಡು, ಮೈಯೆಲ್ಲ ಹಳವರದಂಗ. ಬರೇ ಹೇಳ ಮಾಡ್ತೀಯಪ್ಪ, ಡಾಕ್ಟರ್ನಾರ ಕರ್ಕೊಂಬಾರಪ್ಪ, ತಲೆ ನೋವು ತಡ್ಕೊಳಕ್ ಆಗವಲ್ದು. ಕರ್ಕೊಂಡು ಬರ್ತೀನಿ ಹೋಗಿ ಹಿಂಗ ಹೆಂಗಾರ ಕರ್ಕೊಂಬಾರಪ್ಪ, ಪಟ್ನೆ ಹೋಗ್ಬಿಡ. ನಾವು ಹೋಗಿ ಕರ್ಕೊಂಡ್ ಬರ್ತಾನೆ. ಆಟೋ ಮಾಡ, ನೀ ಆಟೋ ಮಾಡಕ್ ಮಾಡಿಲ್ಲ ಅಂದ್ರೆ ನೀ ಬರ್ತಾನ, ಮೈಯ ಮಕ್ಕಳು ಕೊಡ್ತಾನೆ ನನಗ. ಬಂದ್ ನೀವು ಹೋಗಿ ಬರ್ತಾನೆ. ಹೋಗ ನೀನು ಸುಂದರ ಚೆಲುವೆ ಯಪ್ಪ ಸುಂದರ ಮಡ್ಡಿಯ ಹೊಲದ ಮುದಕ ಅದಿಯು ಯಾಕ ಸದಕ ನನಗ ಒಂದು ಗುಳಿಗೆ ಕೊಟ್ಟು ಆರಾಮ್ ಮಾಡಯ್ಯವ್ವ, ಮಾಡ ಸಾಕಾಗುತ್ತೆ. ಮೇಡಮ್ ಅರ ನಿಮಗೆ ತಲೆ ಇದ್ರ ತಾನೇ ತಲೆನೋವು ಅಂದ್ರ ಇದನ್ನ ತಲೆ ಮಾಡಿ ಏನೋ ಒಲಿ ಮಾಡಿ. ಆಹಾ ಮೇಡಮ್, ತಲೆ ಅಲ್ರಿ ಅದು, ಈ ಅಂದದ ಗೋಪುರಕ್ಕೆ ಚಂದದ ಕಿರೀಟ ಇದ್ದಂಗ. ಅಲ್ಲ ಚಿನ್ನದ ಕಿರೀಟ ಇದ್ದಂಗ. ಯಪ್ಪ ಅದೇನಂತಾರಲ್ರಿ, ಅಜ್ಜಿಗೆ ಬೇರೆ ಚಿಂತೆ ಅಂದ್ರೆ ಮೊಮ್ಮಕ್ಕಳಿಗೆ ಬೇರೆ ಚಿಂತೆ ಇದ್ದಿತ್ತಂತ. ಯಪ್ಪ 3,000 ತೊಗೊಂಡು ಏನ್ ಮಾಡಿದ್ವು, ನನಗೆ ಸುದ್ದಿ ತುಚ್ಚದ್ ಮಾಡಿದ್ವಿ, ನೀವು ತಡ್ಕೊಳಕ್ ಆಗವಲ್ಲ. ಮೇಡಮ್ಮ ಕೊಡ್ತೇನೆ, ನಾ ಕೊಡಾಕ ಇರೋದ, ಗುಳಿಗೆ ಕೊಡಾಕ ಇರೋದ. ಯಾಕಂದ್ರ ಹಂಗ ಕೊಡಾಕ್ ಬರೋದಿಲ್ರಿ. BP ಶುಗರ್ ಚೆಕ್ ಮಾಡ್ಬೇಕು, ಮ್ಯಾಗ ಎತ್ತಿ ನೋಡ್ಬೇಕ. ಏನದು ಎತ್ತದ? ಒತ್ತಿ ನೋಡ್ಬೇಕ. ಏನದು ಒತ್ತದ? ಎಲ್ಲಾ ಕೆಲಸ ಇರ್ತಾವ, ಅವಸರ ಮಾಡ್ಬೇಡ್ರಿ ನೀವು. ನೋಡ್ರಿ ನಾ ಹೇಳ್ತೀನಿ, ನನಗ ಸೂಜಿ ಬೇಡ, ನೀವು ಚಂದಗೆ ಚೆಕ್ ಮಾಡಿ 1-2 ಗುಳಿಗೆ ಕೊಟ್ರೆ ಅಷ್ಟೇ ಸಾಕು. ಮೇಡಮ್ಮ ನಿಮಗ ಸೂಜಿಯಾಗಿ ಏನಿರ್ತತ್ರಿ ಮಣ್ಣ ಇಂಜೆಕ್ಷನ್, ಇದು ಗುಳಿಗ್ಯಾಗ ಏನಿರ್ತತ್ರಿ ಮಣ್ಣ, ಸೂಜಾಗ ಇರೋದ ಪವರ್. ಒಂದ್ ಸಲ ಮ್ಯಾಗ ಒಲಿಸಿ ಒಳಗ ಚುಚ್ಚಿ ಬಿಟ್ನಿ, ನಿಮ್ಮ ತಲೆ ನೋವು ಮಠ ಮಾಯ. ಬೇಡ ಯಪ್ಪ, ನೀನು ಸೂಜಿ ನೋಡ್ಲಾಸಲ್ಲ, ನೀನಾರು ಚುಚ್ಚಿದೆ ಅಂದ್ರೆ ಕೈ ಬಹಳ ಬ್ಯಾನೆ ಆಗತ್ತೆ. ಬೇಡ ಸೂಜಿ ಚುಚ್ಚದ್ ಬೇಡ, ಗುಳಿಗೆ ಸಾಕು. ಮೇಡಮ್ಮ ನಮ್ಮೂರ್ ಬಸ್ ಸ್ಟ್ಯಾಂಡ್ ಮುಂದೆ ಗುದ್ನಪ್ಪನ ಹೋಟೆಲ್ ಐತೆ ನೋಡ್ರಿ. ಎಲ್ಲೇ
ಗುದ್ನಪ್ಪನ ಹೋಟೆಲ್ ಹೋಟೆಲ್ ಅದ ಅವ್ನ ಏನ್ ಸಿಗ್ತಾವ ಅವನೇನ್ ಸಿದ್ದವ ಅದ ಮ್ಯಾಲ ಗಂಡಾಕಿಗೆ 6 ವರ್ಷದಿಂದ ಮಕ್ಕಳ ಆಗಿರ್ಕಿಲ್ಲ ಆಕಿ ಗಂಡ ಗುದ್ನಪ್ಪ ಮನೆ ಬಾರ್ನ ಬೇಕಾಗಿಲ್ಲ ಹಿಂಗಿರು ಸಾಹೇಬ್ರ ಅಂತೇಳಿ ಗೋ ತೋಡ್ಕೊಂಡ ಯಾಕಾಗವಲ್ಲಪ್ಪ ಒಂದ್ಸಲ ನನ್ನ ಕಡೆ ಕರ್ಕೊಂಬ ಅಂದೆ ಒಂದು ಗಟ್ಟುಳಿ ಸೂಜಿ ಕೊಟ್ಟೆ ಈಗ 4 ಮಕ್ಕಳ ತಾಯಿ ಇವ ಒಂದು ಸೂಜಿಗೆ 4 ಮಕ್ಕಳ ತಾಯ ಬಪ್ಪರೆ ಮಗಳ ಸೂಜೆಗ ಹೆಂಗಿರಬೇಡ ನೀ ಹೆಂಗರ ಚುಚ್ಚಿರಬೇಡ ಆಕಿಗೆ ನಮ್ಮ ಸೂಜಿ ಪವರ್ ಹಂಗೈತ್ರಿ ಅದು. ಅಲ್ಲ ನೀವೇನ ಡಾಕ್ಟ್ರು ಕಂಪೌಂಡ್ರು ನನಗೊಂದು ಗೊತ್ತಿಲ್ಲ ಆದ್ರೆ ನನಗೊಂದು ಸೂಚಿರಿ ಒಟ್ನಾಗ ನನ್ನ ತಲೆ ನೋವು ಹಿಂಗ ಬಂದೆ ಹಿಂಗ ಹೋಗ್ಬಿಡ್ಬೇಕು ಹಂಗಂತೀರ ಸರಿ ಕೈ ನೋಡು ಯವ್ವ ಒತ್ತೆ ಗಿಡಿಬೇಡಲಿ ಮತ್ತೆ ನಾನು ಸೂಜಿ ಕಾಣವಲ್ದು ಮ್ಯಾಗ ಸ್ವಲ್ಪ ನೋಡೋದಿಲ್ಲ ಸಮಾಧಾನ ಇದೇನಿದ್ರು ಗ್ರಾಮ ಪಂಚಾಯತಿ ಇದು ತಾಲೂಕು ಪಂಚಾಯತಿ ಇದು ಜಿಲ್ಲಾ ಪಂಚಾಯತಿ ನಿಂದೇನಿದ್ರು ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯಾಗ ಮುಗಿಸ್ಕೊಂಡ್ಬಿಡ್ಬೇಕು ಮತ್ತೆ ನಮ್ಮ ಅಪ್ಪಿಲ್ಲ ಅಂತ ತಿಳ್ಕೊಂಡು ಜಿಲ್ಲಾ ಪಂಚಾಯತ್ಗೆ ಹೋಗಿ ಕೇಂದ್ರಕ್ಕೆ ಹೋಗಕ್ಕೆ ಹೋಗ್ಬೇಕು ಗ್ರಾಮ ಪಂಚಾಯತಿ ಮುಗಿಸ್ಕೊಂಡ ಜಿಲ್ಲಾ ಪಂಚಾಯತಿಗೆ ಹೋಗುದು ತಡೀರಿ ಇಲ್ಲಿಂದ ಸ್ಟಾರ್ಟ್ ಆಗತ್ತದ ಡಾಕ್ಟರ್ ನೀನು ನೋಡಲಿ ಡಗ್ ಬಡ್ಕೊಳತ್ತ ನಂಗೆ ಹಾರ್ಟ್ ಇಲ್ಲಿ ಶಿಫ್ಟ್ ಆಗಿತ್ತು ಇಲ್ಲ ಈಗ ಮ್ಯಾಗ ನೋಡ್ತೇನೆ ಚೆಕ್ ಮಾಡ್ತೇನೆ ದೂರ ನೋಡು ಗಳ್ಳನ ನೋಯವ ಮುಂದಿಡಕ ಬರ್ತಾನೆ ಅವ ಭಯಂಕರ ಡೇಂಜರ್ ಮೇಡಮರ ನೀನು ಇದ್ಯಾಗ ಒಂದು ನಮೂನಿ ಹೇಳಕತ್ತಲ್ರಿ ಏನ್ ಹೇಳಕತ್ತತಿ ಅದ ಒಂದು ನಮೂನಿ ಕುಚ್ ಹೋಗ್ತಾ ಹೇ ಅಂತ ಹೇಳಕತ್ತೈತಿ ಯಪ್ಪ ನೀ ನನ್ನ ಮುಟ್ಟಿದ್ರೆ ನನಗೂ ಹಂಗ ಆಗಾಕತ್ತೈತಿ ನೀವು ಹಿಂಗೆ ನಾಚ್ಕೊಂಡು ನಕ್ರ ನನ್ನ ಮೈ ಹೃದಯ ಕುಚ್ ಹೋಗ್ತಾ ಹೇ ಕುಚ್ ಹೋಗ್ತಾ ಹೇ ಹಂಗ ಖುಷಿ ಹೋಗದ್ ಬಿಡಂಗ ಹುಬ್ಬಳ್ಳಿಯಿಂದ ತರ್ತೀನಿ ಹೂವ ಸೀರೆ ಉಡ್ದು ನಂಗೆ ಪಂಪೆ ಮಾಡವ ಬಂದ್ರೆ ಹುಬ್ಬಳ್ಳಿಯಿಂದ ತರ್ತೀನಿ ಹೂವ ಸೀರೆ ಉಡ್ದು ನಂಗೆ ಪಂಪೆ ಮಾಡವ ಚೂರು ಚೂರು ಒಂದೈತಿ ಜೀವ ನಿಮ್ಮವ
ಮಕ್ಕವ ಏ ಮಂಜವ್ವ ಹೇಳಯ್ಯಪ್ಪ. ಯಾರವ ಅವ್ರು ನಿನ್ನ ಮುಂದೆ ನಿಂತವ್ರು ಯಪ್ಪ ಇವ್ರು ಕಂಪೌಂಡರ್. ಅಪ್ಪ ನಮ್ ಗುಪ್ತ ಬಂದಂಗ ಆತು ನಾ ಬರ್ತೀನಿ ಮಂಜವ್ವ ಈಗ ನಿನ್ನ ಮುಂದೆ ಹಾದು ಹಾದಲ್ಲವ ಅವ ಯಾರವ ಯಪ್ಪ ನಿನ್ನ ಕಳ್ತಿದ್ದೆ ಅಂತಲ್ಲ ಯಪ್ಪ ಕಂಪೌಂಡರ್. ನಮ್ ಕಂಪೌಂಡ್ರ ಅವ್ನು ಏನ್ ಮಾಡಿದ? ಏನ್ ಮಾಡ್ದ ಅಂತ ಕೇಳ್ತಿರಲ್ರಿ, ನನ್ನ ಕೈ ಹಿಡ್ದ ಚೆಕ್ ಮಾಡ್ದ, ಚುಚ್ಚುತ್ತೀನಿ ಅಂತ. ಯಾಕ ಏನಾಗಕತ್ತೈತಿ? ಬಾಳ ಚಂದ ಹಿಡ್ದಿದ್ದಾವ ಅಂತ. ಯಾಕ್ರಿ ಸಾಹೇಬ್ರ ಹಿಂಗ್ಯಾಕ್ ಸುಮ್ಮ ಹಚ್ಕೊಂಡ್ರಿ ಏನಾಯ್ತು ನಿಮಗ ತಮಾಷೆ ಮಾಡ್ಬೇಡ ಸುಮ್ಮಿರ್ರಿ ರೀ. ನನ್ನ ಮಗ ಏನ್ ಗೊತ್ತೈತೆ ಅಂತ ಅವನ ಕಡೆ ಮಾಡಿಸ್ಕೊಂಡ್ರಿ. ನಿಮಗಿಂತ ಚಂದ ಗೊತ್ತೈತ ಅವನಿಗೆ. ನಾನು ಡಾಕ್ಟರ್, ಆ ಮಗ ಕಂಪೌಂಡ್ರ. ಮಾಡುವಾಗ ಗೊತ್ತಾಗ್ಲಿಲ್ಲನ್ರಿ ಡಾಕ್ಟರ್ ಹೆಂಗ್ ಮಾಡ್ತಾರ ಕಂಪೌಂಡರ್ ಹೆಂಗ್ ಮಾಡ್ತಾರ ಅಂತೇಳಿ. ಅದಿರಿ ನೀವು ಡಾಕ್ಟರ್ ಹೆಂಗ್ ಮಾಡ್ತಾನ ಕಂಪೌಂಡರ್ ಹೆಂಗ್ ಮಾಡ್ತಾನ ಗೊತ್ತಾಗಲ್ಲ ಅಂತಂದ್ರ ಸೂಜಿ ಒಳಗೆ ಏನ್ ವ್ಯತ್ಯಾಸ ಗೊತ್ತಾಗುತ್ತೋ? ಅವನು ಸೂಜಿ ತೆಗದ, ನೀನು ಸೂಜಿ ತೆಗಿತಿ. ಏ ಮಗ್ಗಿ ಎಣ್ಣೆ ಬಿಡುದ್ರಾಗ ಪರಿಕ್ ಇರ್ತೈತಿ. ಏನ್ ಮಾಡ್ಯಾನ ಹೊರಗೇನ್ರಿ ಹಾಕೋದ್ ಮುಂದೆ ಎಲ್ಲರೂ ಏನ್ ಗೊತ್ತಾನ ಮಗ ಎಣ್ಣೆ ಅಂತನ್ನ ಅವಂದು ಪಕ್ಕ ಎಣ್ಣೆ ಇರುದಿಲ್ಲ, ಅದಕ್ಕೆ ತಾಕತ್ತಿಲ್ಲ. ನಂದು ಐತ್ ನೋಡ್ಬೇಕಾರ ಗಂಡಿ ಎಣ್ಣೆ ಬಿಟ್ರಂಗ ತಟ 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 ಚಾಲೋಣ. ಅಲ್ಲ ಅವ ನಿಂದ ಎಣ್ಣೆ ತಂದದ್ದ, ಯಾಕಂದ್ರೆ ಅವ ನಿನ್ನ ಕಂಪೌಂಡರ್ ನೋಡು, ಅದಕ್ಕೆ ನಿಂದ ತಂದು ಚುಚ್ಚಕ್ ಬಂದಿದ್ದ. ಅವೇನಾರು ಒತ್ತಿ ಹಿಡ್ದ ನಾನು ಏನಾರ ಎತ್ತಿ ತೋರಿಸಿದೇನ ಏನಾದ್ರು ಒತ್ತಿಡಿಯೋದು ಏಕೆ ತೋರ್ಸದ? ಅವೇನು ಹೇಳಕತ್ತಲ್ಲ ಇಂಜೆಕ್ಷನ್ ಮಾಡುವಾಗದು ಏನೋ ಮಾತಾಡ್ತೀವಯ್ಯಪ್ಪ, ಆದ್ರೂ ಏನು ಚಂದ ಕಂಪೌಂಡರ್ ಅದಾನಪ್ಪ, ಬಹಳ ಚಂದ ನೋಡ್ದ. ಸುಮ್ಮನೆ ರೀ ಹೊಯ್ಕೊಳ್ಳಿ ಚಟ ಐತೆ ನಿಮ್ಮ ಮನೆ ಮಂದಿಗೆ ರೀ ನೀವು ತಮಾಷೆ ಮಾಡ್ಬೇಡ್ರಿ. ಇನ್ನು ಮುಂದೆ ಮಗ್ಗಿ ನಿನ್ ಏನಾರ ಆದ್ರ ಆ ನಮ್ ಸಾಲಿಮಠ ಡಾಕ್ಟರ್ ಕಡೆ ಹೋಗಬೇಡ, ನಮ್ ಇಲ್ಲಿ ಕಲ್ಬಾನ್ ಡಾಕ್ಟರ್ ಕಡೆ ಹೋಗಬೇಡ. ಅವ್ರಿಗೆ ನೀ ಪಕ್ಕ ಇಲ್ಲ, ನನ್ನ ಕಡೆ ಬಾ. 6 ತಾಸು ರಾತ್ರಿ ಆಗಿ ನೀ ಫೋನ್ ಹಚ್ಚ, ನಿನ್ ಮನೆಗೆ ಬಂದ ಮಾಡಿ ಬಿಡ್ತೇನೆ. ಯಪ್ಪ ಅಲ್ಲಿ 7 ಲೆಕ್ಕ ನೋಡ್ರಿ 8-9 ತಿಂಗಳಿಗೆ ಅವ ಮಾಡಿ ಮಾಡಿ ಹಿಂಗಾಗಿ ಇನ್ನೇನು ಬಳದ್ರೆ ಜಗೋದಿಲ್ಲ ಅವ ಈ ಲೆಕ್ಕ ನೋಡಿದ್ರು ಅಲ್ಲಪ್ಪ. ನನಗ ಈಗ ಮಾತಾಡೋ ಹೊತ್ನಾಗ ಅದೊಂದು ದೊಡ್ಡ ಗತಿ ಮಗ್ಗಿ. ಈ ಸೂಜಿ ಅಲ್ಲೇ ಇಟ್ಟು ಹಿಂಗ ಅಡಿಗೆ ಹಿಂಗ್ ಪುಷ್ಪವತಿ ಹಂಗೇನಿಲ್ಲ, ಚುಚ್ಚುವಾಗ ನಾವು ನಟ್ಟಗ ಜಗ ನೋಡಿ ಚುಚ್ಚಬಾರ್ದು. ಚುಚ್ಚಿ ಅಂದ್ರ ಗುರು ಮನೆ ಎಲ್ಲೋ ಸೂಜಿ ಮಾಡಿರ್ತಾರಲ್ಲ ಮತ್ತೆ ಹೌದಪ್ಪ ಹೌದ. ಹೇಳಕತ್ತಿದ್ರಲ್ಲ ಗೋವಿಂದ ಡಾಕ್ಟರ್ ಸೂಜಿ ವಂಕಾಗೈತೆ ಅಂತ ಹೇಳಿ ನನಗೂ ಎಲ್ಲಾರು ಆಯ್ತು ಊರನವರೆಲ್ಲ ಹೇಳಿದ್ರು. ಹೋಗ್ಬಿಡ್ರಿ ಯಜಮಾನ್ರ. ಹೇಳ್ತಮ್ಮ ಈಕಿ ನಿಮ್ ಮಗಳು ಅನ್ನೋದು ನನಗೆ ಗೊತ್ತಾಗ್ಲಿಲ್ರಿ. ಪಕ್ಕ ನನ್ನ ಮಗಳ ಮೊನ್ನೆ ಆಕೆ ನಾನು ಕುಡಿತೀವಿ. ಏ ನಿನ್ನ ಹೆಣ ಎತ್ಲಿ, ನೀನು ಹೋಗೋದು ಬಂದು ಹೋಗಿ ಉಣ್ಲಿ, ನಿನ್ನ ಸೊಟ್ಟೆ ಲಾಟಿನ ಕಟ್ಲಿ, ನೀನು ಹುಡುಗಾರರಿ, ನಿನ್ನ ಎತ್ತೆ ಸಜ್ಜಿ ಬಿಟ್ಲಿ, ನಿನ್ನ ಚಡ್ಡೆ ಕಪ್ಪಿ ಬಿಡ್ಲಿ, ನಿನ್ನ ಊಟ ಮುಗ್ರಿ ಮಂದ್ಯಾಗ ಬೀಳಿ. ಏ ಮೂಗೋ ಮರ ಯಾಕೆ ತಪ್ಪು ತಿಳ್ಕೊಂತೀವಿ? ಎಲ್ಲಿ ಕೂಡಿದ್ರಿ ಎದಕ್ಕೆ ಕೂಡಿದ್ರಿ ಏನ್ ಮಾಡಿದ್ರಿ? ಏನಿಲ್ಲ ಯಪ್ಪ. ನೀವ್ ಯಾಕೆ ಹೇಳ್ತಾನು? ಏ ಎಲ್ಲಿನ ಒಯ್ದು ಎಲ್ಲಿಗ ಎಷ್ಟು ಬಿಡ್ತಾನೆ ಇವ? ಯಪ್ಪ ಎಲ್ಲಿ ಕುಡಿಲ್ಲ ಏನು. ಆಕೆ ಕಾಸ ನನ್ನ ಮಗಳದಾಳ. ಏನು ಸಮ್ಮಿಶ್ರ ಸರ್ಕಾರ ಏನಿಲ್ಲ ಇಲ್ಲ ಮಗಳ ಪಕ್ಕ. ಅಲ್ರಿ ಯಜಮಾನ್ರ, ಹಾ ನೀವ್ ಕರೆ ಆದ್ರ ಆಕಿ ಗಿಡ್ಡ, ಹೌದು ನೀವು ಉದ್ದ. ಒಬ್ಬಂತೀವಿಲ್ಲ. ಎಲ್ಲಿಗೆ ಹಿಡ್ದ ನೋಡ್ರಿ ಇವ. ಆಕಿ ಮುಗ ಮಂಡ, ನಿನ್ನ ಮುಗ ನಟ್ಟಗ ಹೆಂಗ? ನಾನು ನಮ್ಮ ಅವ್ವನ ಕದಿನಿ ಲೇಕೆ ಬಾಯಿ. ಸಾಹೇಬ್ರ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿ, ಕನ್ಫ್ಯೂಸ್ ಆಗೋದು. ಏಯಪ್ಪ ಈ ಗುಗ್ಗುನ್ ಜೊತೆಗೆ ಏನಿಂದ ಮಾತು ರಗಡ ನಮ್ಮ ಹೋಟೆಲ್ನಾಗ ಕೆಲಸ ಇರ್ತಾವ, ನಡಿ ಹೋಗೋಣ. ಮುಗಿಸ ಹೋಲ್ ತಡ್ಲಿಕ್ಕೆ ಭಾಳ ಕೆತ್ತ ಹೇಳಿಲ್ಲ ತಮ್ಮ. ಯಜಮಾನ್ರ
ನಿಮ್ ಮಗಳ ಸೂಪರ್ ರೀ. ಆದ್ರೂ ಗೊತ್ತೈತೆ ನಾನು ಪ್ರಿಂಟ್ ಅದ ಈ ಪ್ರಿಂಟ್ ಹಾಕಿದ್ ನಿಮಗ 1000 ಸಲ ಶರಣ್ರಿಪ್ಪ. ಅಂದ್ರೆ ನೀ ಹೇಳೋ ಲೆಕ್ಕ ಸುದ್ದಿ ಬಳಸಿ ಪ್ರಿಂಟ್ನ್ಯಾಗ ದೋಷ ಆಗೈತೆ ಅನ್ನೋ ಲೆಕ್ಕ ಅಂದಂಗ ಆತ ನಿಂದ. ಐತಿ ಕರೆಯಣ್ಣ ಈ ಪ್ರಿಂಟ್ ದೋಷ ಯಾಕೆ? ನಮ್ಮ ನಿನ್ನ ಅನುಮಾನ ಕರೆ. ಇದಕ್ಕೆ ನಾನು ನಿನಗೆ ಪರಿಹಾರ ಕೊಡ್ತೇನೆ. ಇವ್ರವ್ವ ಅರಿವು ಯಾಕಂತ ಕೇಳಿಬೇಕಿಲ್ಲ 6 ತಾಸು ಅಲ್ಲೇ ಇರ್ತದೆ. ಯಪ್ಪ ನಾ ಹೋಗ್ತೇನೆ. ಕಡ್ಗೆ ಮಾಡಕಂತೇಳಿ ಗುಡ್ದಾಗ ಹೋಗಿದ್ಲ 3 ತಾಸು ಜಾಲಿ ಕಂಟೆ ಆಗಿತ್ತು. ಇಟ್ಟು ತುಸು ಹೆಚ್ಚು ಕಡಿಮೆ ಆಗಿತ್ತು. ಜಾಲಿ ಕಂಟೆ ಹಾಕಿಸು ಹೆಚ್ಚು ಕಡಿಮೆ ಆಗೈತೆ ಅಂದ್ರ ಅದ್ರೊಳಗೇನು ಅನುಮಾನ ಇಲ್ಲ. ಜಾಲಿ ಕಂಟ್ಯಾಗ ಫೇಲ್ ಆಗೈತ್ ಮಾಮ ಹಂಗಾರ. ತಮ್ಮ ಇದು ಬಿಚ್ಚಳು ವಿಚಾರ ಅಲ್ಲ. ಆದ್ರೂ ನೀ ಕಾಸ ನನ್ನ ಎಳೆ ಇದ್ದಂಗದಿ ಹೇಳಾಕತ್ತೇನೆ ನಾನು. ಈಗೇನು 3 ತಾಸು ಗಡಿಗೆ ಮಾಡಕ್ ಹೋಗಿಲ್ಲ 3 ತಾಸು ಅಲ್ಲೇ. ಹಿಂಗಾಗಿ ನಿನ್ನ ಅನುಮಾನ ಈ ಅಲ್ಲಿ ಕಳೆದ 3 ತಾಸ ಇಲ್ಲಿ ಕಳೆದ 6 ತಾಸ ಹಳ್ಳ ದಂಡೆ 3 ತಾಸ ಎಲ್ಲ ಮಿಕ್ಸ್ ಮಾಡಿದ್ರೆ ನಿನಗೆ ಪರಿಹಾರ ಸಿಕ್ಕಂಗ ಆತವದ್ಲು. ಯಾ ಹೋಲ್ ಬಿಡ್ರಿ ಮಾಮಾರ. ಮಾವ ಬೀಜ ಯಾವ್ದಾದ್ರಿ ಏನ ನಿನಗೊಂದು ಹೊರ ಗಿಡ ಸುಂದರವಾಗಿ ಬೆಳದ ಮತ್ತ ಹೂ ಕಾಯಿ ಮಸ್ತ್ ಬಿಟ್ಟದ. ಆದ ನನ್ನ ಮನಸ್ಸಿಗೂ ಬಂದದ. ಬಾಳ ಇನ್ನ ನೀವು ಮನಸ್ಸು ಮಾಡ್ಬೇಕಷ್ಟೇ ರೀ. ತಮ್ಮ ನಾ ಮನಸ್ಸು ಮಾಡಿಬಿಟ್ಟೇನ್ಲಿ. ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತ. ನಿನ್ನ ಪಾಲಿಗೆ ದೇವ್ರು ಆಗಿಬಿಟ್ಟಿದ್ದಾನೆ ಅಂದಂಗ ದೇವನ್ಯಾಗ ಏನಾರು ಇಟ್ಟಿದ್ದೇನು? ಮಾಮ ನೀ ಚಿಂತೆ ಮಾಡಬೇಡ. ನಾ ಇರು ಮಟ್ಟ ತಗೋ 100 ರೂಪಾಯಿ ತಗೋ. ಅಮ್ಮ ತಳಗ ಶಿವಾಣಿ ದಾಬಾ ಫ್ಯಾಮಿಲಿ ದಾಬಾ ಐತೆ ಅಲ್ಲಿ. ಓ ಇಬ್ರು ಕೂಡ ಗಡ್ ತೆಗ್ತಿಂದು ಮನೆ ಕಡೆ ಹೋಗ್ಬಿಡು. ನಡಿ ನಡಿ. ಗುರುವಿನ ಮಂತ್ರ ನಿಮಗೊಂದೇ ಹೇಳ್ತೇನೆ, ಪಾದರಿದ್ದ ಮಟ್ಟ ಹೋಗಬ್ಯಾಡ್ರಿ. ಹೋಗ್ರಕ್ಕ ಹೋಗುವಂತೆ ಮಾತನ್ನು ಹೇಳ್ತೇನೆ, ಶಾಂತ ಮಾಡಿ ನೀವು ಸೇರ್ಬ್ಯಾಡ್ರಿ. ಗುರುವಿನ ಮಂತ್ರ ನಿಮಗೊಂದೇ ಹೇಳ್ತೇನೆ, ಪಾದರಿದ್ದ ಮಟ್ಟ ಹೋಗಬ್ಯಾಡ್ರಿ. ಹೋಗ್ರಕ್ಕ ಹೋಗುವಂತೆ ಮಾತನ್ನು ಹೇಳ್ತೇನೆ, ಶಾಂತ ಮಾಡಿ ನೀವು ಸೇರ್ಬ್ಯಾಡ್ರಿ. ಎಂದಕ್ಕೆ ಬಂದರಕ್ಕ ಮಾತನ್ನು ಹಾಕಿನ ಕೌರದೆ ಮಾಡ್ಬ್ಯಾಡ್ರಿ. ಎಂದಕ್ಕೆ ಡಾಕ್ಟರ್ ಸಾಲಿಮಠ್ ಅವರು ಕಂಪ್ನಿಗೆ 501 ರೂಪಾಯಿ ಕೊಟ್ಟಿರ್ತಾರೆ.